ವೀಕ್ಷಕರೇ, ನೀವು ಹಸ್ತ ನಕ್ಷತ್ರದವರ? ಹಸ್ತ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಬಹುಮುಖ್ಯವಾದ 25 ಪಾಯಿಂಟ್ಗಳು ಯಾವುವು? ನೆನಪಿಡಲೇಬೇಕಾಗಿರುವಂತಹ, ತಿಳಿದುಕೊಳ್ಳಲೇಬೇಕಾಗಿರುವಂತಹ ಬಹುಮುಖ್ಯವಾದ 25 ಪಾಯಿಂಟ್ಗಳು ಯಾವುದು? ಜೊತೆಗೆ ಈ ನಕ್ಷತ್ರದ ವಿಶೇಷತೆ ಎಂಥದ್ದು? ಮತ್ತೆ ಈ ನಕ್ಷತ್ರದಲ್ಲಿ ಯಾವೆಲ್ಲ ಮಹಾನುಭಾವರು ಜನಿಸಿದ್ರು, ಎಂತಹ ನಕ್ಷತ್ರ ಇದು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾದ ವಿಡಿಯೋ ಇದಾಗಿರ್ತಕ್ಕಂಥದ್ದು. ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಬಗ್ಗೆ ಪರಿಪೂರ್ಣವಾದ ಪರಿಚಯ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ. ಸ್ವಲ್ಪ ನೇರವಾಗಿ ಸುತ್ತಿ ಬಳಸಿ ಹೇಳೋದು ಬೇಡ, ಡೈರೆಕ್ಟ್ ಆಗಿ ವಿಷಯ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಹಸ್ತ ನಕ್ಷತ್ರದವರ ವಿಶೇಷತೆ ಎಂಥದ್ದು ಅಂತ ನೋಡಿದ್ರೆ, ನೋಡಿ, ಹಸ್ತ ನಕ್ಷತ್ರದಲ್ಲಿ ಜನಿಸಿರತಕ್ಕಂತ ವ್ಯಕ್ತಿಗಳು ವಿದ್ವಾಂಸರು, ಬಹಳಷ್ಟು ವಿದ್ಯೆಗಳನ್ನ, ಬಹಳಷ್ಟು ವಿಷಯಗಳನ್ನ ಅರಿತವರು, ಬಹಳಷ್ಟು ವಿಚಾರಗಳನ್ನ ತಿಳಿದವರು ಅನ್ನುವಂತಹ ವಿಷಯಗಳು ಬರುತ್ತೆ. ವಿಷಯಗಳನ್ನ ಬೇಗನೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ಸಮಯ ಪ್ರಜ್ಞೆ ಇರುತ್ತೆ ನಿಮಗೆ, ಯಾವ ಸಂದರ್ಭದಲ್ಲಿ ನಾವಿದ್ದೀವಿ, ಏನನ್ನ ಮಾತಾಡಬೇಕು, ಏನನ್ನ ಮಾತಾಡಬಾರ್ದು. ಮತ್ತೆ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದನ್ನ ಓದಿದ್ರು, ತಿಳ್ಕೊಂಡಿದ್ರು, ಕೇಳಿದ್ರು ಅದನ್ನ ಸಮಯಕ್ಕೆ ತಕ್ಕದಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಒಂದು ಗುಣ ಇರುತ್ತೆ, ತಿಳಿದುಕೊಳ್ಳುವಂತ ಒಂದು ಗುಣ ನಿಮ್ಮಲ್ಲಿ ಇರತಕ್ಕಂಥದ್ದು. ಇನ್ನು ಈ ಅಂಗ ವೈಕಲ್ಯಗಳು ಯಾವುದೇ ಇರೋದಿಲ್ಲ ನಿಮ್ಮಲ್ಲಿ, ಯಾವುದೇ ಒಂದು ನ್ಯೂನತೆಗಳು ಇರೋದಿಲ್ಲ. ನೀವು ಫಿಸಿಕಲಿ, ಮೆಂಟಲಿ ತುಂಬಾ ಫಿಟ್ ಆಗಿರ್ತಕ್ಕಂಥದ್ದು. ಯಾವತ್ತಿಗೂ ನಿಮ್ಮ ಯೋಚನೆ, ನಿಮ್ಮ ಯೋಜನೆ, ನಿಮ್ಮ ಗುರಿ, ನೀವು ಯೋಚನೆ ಮಾಡುವಂತ ರೀತಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ರಿಂದ ನಿಮಗೆ ಯಶಸ್ಸು ಅನ್ನುವಂಥದ್ದು ಖಂಡಿತವಾಗಿಯೂ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ನೀವು ಬೇರೆಯವರ ಮೇಲೆ ಪರಾವಲಂಬನೆ ಅನ್ನುವಂತ ಮಾತೇ ಇಲ್ಲ. ಯಾಕಂತಂದ್ರೆ ನೀವು ಸ್ವಂತ ಬುದ್ಧಿ, ಸ್ವಂತ ಆಲೋಚನೆ, ಇದರಿಂದ ಬಹಳಷ್ಟು ಯಶಸ್ಸನ್ನು ಗಳಿಸುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ನೀವು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿರ್ತೀರಿ, ಆಕರ್ಷಕತರಾಗಿರ್ತೀರಿ, ಸುಂದರವಾಗಿರ್ತಕ್ಕಂಥದ್ದು, ತದ್ರೂಪಿಗಳಾಗಿರ್ತಕ್ಕಂಥದ್ದು ನಿಮ್ಮ ಒಂದು ವಿಶೇಷ. ಜೊತೆಗೆ ಭಗವಂತನ ಕೃಪೆಯಿಂದ ಧನವಂತರಾಗಿರತಕ್ಕಂಥದ್ದು, ಹಣಕಾಸಿಗೆ ಯಾವುದೇ ಒಂದು ದೊಡ್ಡ ಸಮಸ್ಯೆಗಳು ಅನ್ನುವಂಥದ್ದು ಕಡಿಮೆ. ಜೀವನ ಅಂತಂದ ಮೇಲೆ ಇರೋದೆ, ಆದ್ರೆ ಆಳಲ್ಲವ್ರು ನೋಡಿದಾಗ ಯಾವುದೋ ಒಂದು ಕಷ್ಟದಲ್ಲಿದ್ದೀವಿ, ನೋವಿನಲ್ಲಿದ್ದೀವಿ ಅಂತ ಅನ್ನುವಂತ ಸನ್ನಿವೇಶದಲ್ಲಿ ಯಾವುದೋ ಒಂದು ರೂಪದಲ್ಲಿ ಸಹಾಯ ಆಗಿರುತ್ತೆ, ಹಣಕಾಸಿನ ಮೂಲ ಬಂದಿರುತ್ತೆ. ಹಾಗಾಗಿ ನೀವೊಂದಿಷ್ಟು ಈ ವಿಚಾರದಲ್ಲಿ ಲಕ್ಕಿ ಅಂತ ಹೇಳ್ಬೋದು. ಜೊತೆಗೆ ನೀವು ತ್ಯಾಗಿಗಳು, ಬೇರೆಯವರನ್ನ ಬಿಟ್ಟು ಕೊಡುವಂಥದ್ದು, ಬೇರೆಯವರಿಗಾಗಿ ಕೆಲಸಗಳನ್ನ ಮಾಡಿರುವಂಥದ್ದು, ಬೇರೆಯವರ ಕೆಲಸಗಳನ್ನ ಮಾಡಿ ನೀವು ಖುಷಿ ಪಡುವಂಥದ್ದು, ಮತ್ತೊಬ್ಬರ ಕಷ್ಟದಲ್ಲಿ ಭಾಗಿಯಾಗುವಂಥದ್ದು, ಪರೋಪಕಾರ, ಪರಸಹಾಯ ಮಾಡತಕ್ಕಂಥದ್ದು ನಿಮ್ಮ ಒಂದು ಜನ್ಮ ಪೂರ್ವದಲ್ಲಿಯೇ ನಿಮಗೆ ಬಂದಿರತಕ್ಕಂಥದ್ದು. ಇದು ನಿಮ್ಮ ಒಂದು ಯಾಕಂತಂದ್ರೆ ಒಂದು ಸಂಸ್ಕಾರ ಆಗಿದೆ, ನಿಮ್ಮ ಒಂದು ರೀತಿ ನೀತಿ ನಡತೆಗಳು ಆಗಿದೆ. ಹಾಗಾಗಿ ಇದು ತ್ಯಾಗಿಗಳು ಅಂತ ಹೇಳ್ಬೋದು. ಇನ್ನು ಸರ್ವಜ್ಞ ತತ್ವವನ್ನ ಅರ್ಥ ಮಾಡಿಕೊಂಡಿರುವಂತವರು, ಪ್ರಕಟಿಸುವವರು, ಅದನ್ನ ಅಪ್ಲೈ ಮಾಡ್ತಕ್ಕಂಥದ್ದು. ಯಾವುದನ್ನ ನೀವು ವೇದ, ಉಪನಿಷತ್ತು ಅಥವಾ ಒಳ್ಳೆಯ ಮಾತುಗಳು, ಒಳ್ಳೆಯ ನಡತೆಗಳು, ಒಳ್ಳೆಯ ವಿಚಾರಗಳನ್ನ ಕೇಳಿರ್ತೀರೋ ಅದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಸಾಕಷ್ಟು ಹೆಣಗಾಡ್ತಾ ಇರ್ತೀರಿ. ಜೊತೆಗೆ ದೊಡ್ಡ ದೊಡ್ಡ ಬಿರುದುಗಳನ್ನ ಅಥವಾ ಸನ್ಮಾನಗಳನ್ನ ನೀವು ಇರುವಂತಹ ಒಂದು ಪರಿಸ್ಥಿತಿಗಳ ಅನುಗುಣವಾಗಿ ದೊಡ್ಡ ಲೆವೆಲ್ ಅಲ್ಲಿ ನೀವಿದ್ದೀರಾ, ದೊಡ್ಡ ಪ್ರಮಾಣದಲ್ಲಿ, ಚಿಕ್ಕ ಲೆವೆಲ್ ಅಲ್ಲಿ ನೀವಿದ್ದೀರಾ, ನೀವಿರುವಂತದ್ರಲ್ಲಿನೇ ಅದು ದೊಡ್ಡದು. ಹಾಗಾಗಿ ಕೆಲವೊಬ್ಬರಿಗೆ ಲಕ್ಷ ದೊಡ್ಡದು, ಕೆಲವೊಬ್ಬರಿಗೆ ಕೋಟಿ ದೊಡ್ಡದು. ಈ ತರ ಅವರವರು ಇರುವಂತಹ ಸನ್ನಿವೇಶಕ್ಕೆ ಅನುಸಾರವಾಗಿ ಸನ್ಮಾನಗಳು, ಬಿರುದು, ಬಾವಲಿಗಳನ್ನ ಪಡ್ಕೊಳ್ಳುವಂತಹ ಸನ್ನಿವೇಶಗಳಿದೆ. ವಿಶಾಲವಾಗಿರ್ತಕ್ಕಂತಹ ವಿಚಾರಧಾರೆಗಳನ್ನ ಹೊಂದಿರತಕ್ಕಂಥವ್ರು, ಯಶಸ್ಸನ್ನ ಪಡ್ಕೊಳ್ತಕ್ಕಂಥವ್ರು, ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ನಿಮ್ಮ ಕೆಲಸಕ್ಕೆ ಜಾಸ್ತಿ ಒತ್ತನ್ನು ಕೊಡುವಂತಹ ವ್ಯಕ್ತಿತ್ವ. ಇನ್ನು ಬೇರೆಯವರ ಜೊತೆಯಲ್ಲಿ ಕೂಡ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ಅದು ಬಹಳಷ್ಟು ಆನಂದವನ್ನ ತರುತ್ತೆ. 16 ವರ್ಷದ ನಂತರ ಉತ್ಕೃಷ್ಟವಾಗಿರತಕ್ಕಂತಹ ಯೋಗವುಳ್ಳವರಾಗಿರ್ತೀರಿ. ಜನಗಳ ಒಂದು ವಿಶ್ವಾಸಕ್ಕೆ ನೀವು ಪಾತ್ರವಾಗುವಂಥದ್ದು, ದಿನೇ ದಿನೇ ಅಭಿವೃದ್ಧಿಯನ್ನ ಕಾಣುವಂಥದ್ದು. 18-20 ವರ್ಷಗಳ ನಂತರ ವರ್ಧಮಾನ ಯೋಗವುಳ್ಳವರಾಗಿರ್ತಕ್ಕಂಥದ್ದು. ಜೊತೆಗೆ ಕೆಲವೊಂದು
ಕಷ್ಟಗಳನ್ನ, ಬಾಲ್ಯದಲ್ಲಿ ಅನೇಕ ಏರಿಳಿತಗಳನ್ನ, ಕಷ್ಟಗಳನ್ನ, ನೋವುಗಳನ್ನ ಅನುಭವಿಸಿ ಮೇಲೆ ಬಂದಿರತಕ್ಕಂತಹ ವ್ಯಕ್ತಿತ್ವ ನಿಮ್ದಾಗಿರ್ತಕ್ಕಂಥದ್ದು. ಕೆಲಸ ಅನ್ನುವಂಥದ್ದು ಏನು ಸುಲಭವಾಗಿ ಸಿಕ್ಕಿರಲ್ಲ, ಯಶಸ್ಸು ಕೂಡ ಸುಲಭವಾಗಿ ನಿಮ್ಗೆ ಸಿಕ್ಕಿರಲ್ಲ. ಅದಕ್ಕೋಸ್ಕರ ಬಹಳಷ್ಟು ಕಷ್ಟಗಳನ್ನ ಪಟ್ಟಿರ್ತಕ್ಕಂಥದ್ದು. 25ನೇ ವರ್ಷದಿಂದ ಬಹಳಷ್ಟು ಐಶ್ವರ್ಯಗಳು ಅಥವಾ ಕೆಲಸಗಳು ಅಥವಾ ಸ್ವಂತ ಬುದ್ಧಿಯಿಂದ ನೀವೇನನ್ನಾದ್ರೂ ಒಂದು ದುಡಿಮೆಯ ಮೂಲವನ್ನ ಕಂಡುಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಸುಖವನ್ನ ಅನುಭವಿಸುವಂತದ್ದು, ಸರ್ವ ಕಾರ್ಯಗಳಲ್ಲಿ ಯಶಸ್ಸನ್ನ ಪಡೆಯುವಂತದ್ದು, ಎಲ್ಲಾ ರಂಗದಲ್ಲಿ ನಾಯಕರಂತೆ ಇರತಕ್ಕಂತಹ ಒಂದು ಲಕ್ಷಣ. 27-30 ವರ್ಷದ ನಂತರ ಕೆಲವೊಂದು ಬಿರುದುಗಳು, ಕೆಲವೊಂದು ದೈವ ಶಕ್ತಿ, ದೈವ ಭಕ್ತಿ, ಜೊತೆಗೆ ಹೆಸರು, ಕೀರ್ತಿ, ಪ್ರತಿಷ್ಠೆಗಳು ದ್ವಿಗುಣಗೊಳ್ಳುವಂತಹ ಸನ್ನಿವೇಶಗಳಿದೆ. ಮತ್ತೆ ವಿಜಯವುಳ್ಳವರು ಎಲ್ಲಾ ಕೆಲಸಗಳಲ್ಲಿ ಬಹಳಷ್ಟು ಪ್ಲಾನ್ ಮಾಡಿಕೊಂಡು ನೀವು ಕೆಲಸ ಮಾಡೋದ್ರಿಂದ ಅದರಲ್ಲಿ ಜಯಶಾಲಿ ಆಗುವಂತಹ ಸನ್ನಿವೇಶಗಳಿದೆ. ಮುಂದೆ 13 ವರ್ಷಗಳ ಕಾಲ ಅಂದ್ರೆ 40 ವರ್ಷಗಳವರೆಗೆ ನಿಮಗೆ ಒಂದು ಒಳ್ಳೆಯ ಒಂದು ಅವಕಾಶಗಳು ಕಂಡು ಬರುತ್ತೆ. ನಿಮ್ದೇ ಆಗಿರ್ತಕ್ಕಂತಹ ಒಂದು ಕೃತಕವಾಗಿರತಕ್ಕಂತ ಬುದ್ಧಿ, ಕೃತಕವಾಗಿರತಕ್ಕಂತ ಶಕ್ತಿ, ವಿಶೇಷವಾಗಿರತಕ್ಕಂತಹ ಒಂದು ಮೈಂಡ್ ಸೆಟ್ ಅನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿರ್ತೀರಿ. ಅಧಿಕಾರ ವರ್ಗದಿಂದ ಬಹಳಷ್ಟು ಲಾಭಗಳು ಪಡ್ಕೊಳ್ಳುವಂತಹ ಸನ್ನಿವೇಶಗಳು ನಿಮ್ಮ ಒಂದು ಈ ಒಂದು ಹಸ್ತ ನಕ್ಷತ್ರದವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹಸ್ತ ನಕ್ಷತ್ರದವರಿಗೆ ಬಹಳ ಮುಖ್ಯವಾದ ಟಾಪಿಕ್ ಇದೆ. ಯಾವುದು? ಮುಖ್ಯವಾಗಿ 25 ಪಾಯಿಂಟ್ಗಳು ನೀವು ತಿಳ್ಕೊಳ್ಳಲೇಬೇಕು. ಆ 25 ಪಾಯಿಂಟ್ಗಳು ಯಾವುದು? ನೀವು ತಿಳ್ಕೊಳ್ಳಬೇಕಾಗಿರುವಂತ 25 ಪಾಯಿಂಟ್ ಯಾವುದು? ಜೊತೆಗೆ ನಿಮ್ಮ ನಕ್ಷತ್ರದಲ್ಲಿ ಯಾವೆಲ್ಲ ಮಹಾನುಭಾವರು ಜನಿಸಿದ್ರು, ಎಂತ ವಿಶೇಷತೆ ಇದೆ ನಿಮ್ಮ ನಕ್ಷತ್ರಕ್ಕೆ ಅನ್ನುವಂತ ವಿಚಾರವನ್ನು ತಿಳಿಸೋದಿದೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ. 80ರಿಂದ 100 ಪುಟ ಇರುತ್ತೆ. ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು, ತಿಳುವಳಿಕೆ ಇತ್ತು ಅದ್ರ ಬಗ್ಗೆ. ಈಗ ಯಾರಿಗೆ ಸಮಯ ಇದೆ ಹೇಳಿ? ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಯಾರಿಗೂ ಅದ್ರ ಬಗ್ಗೆ ತಿಳಿದು ಇಲ್ಲ, ಸಮಯನೂ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ನಿಮ್ಮ ವಿಶೇಷವಾಗಿರತಕ್ಕಂತಹ 25 ಪಾಯಿಂಟ್ಗಳು ನೋಡಿ. ನಿಮ್ಮ ನಕ್ಷತ್ರ ದೇವತೆ ಯಾರು? ವಾವ, ಅದ್ಭುತವಾದಂತ ವಿಚಾರ. 7 ಬಣ್ಣಗಳಿಂದ ಕೂಡಿದ ಕುದುರೆಗಳ ರಥದಲ್ಲಿ ಆಸೀನರಾಗಿರತಕ್ಕಂತಹ ಶ್ರೀ ಸೂರ್ಯದೇವ. ಸೂರ್ಯ ನಿಮ್ಮ ಒಂದು ನಕ್ಷತ್ರದ ದೇವತೆ ಆಗಿರತಕ್ಕಂಥದ್ದು. ಬಹಳ ಒಳ್ಳೆ ವಿಚಾರ ಇದು. ನಕ್ಷತ್ರಾಧಿಪತಿ ಒಂದು ಚಂದ್ರ. ಮತ್ತೆ ನಿಮ್ಮ ನಾಮ ನಕ್ಷತ್ರ ಅಂದ್ರೆ ಚರಣಾಕ್ಷರಗಳು ಪೂಷ, ಠ ಅನ್ನುವಂತ ಈ 4 ಚರಣಗಳು ನಿಮ್ಮ ಹಸ್ತ ನಕ್ಷತ್ರದ ಅಂಡರ್ನಲ್ಲಿ ಬರುತ್ತೆ. ಮೃಗ ಬಂದು ಎಮ್ಮೆ, ವೈರಿ ಕುದುರೆ, ಗಣ ದೇವಗಣ, ವೃಕ್ಷ ಅಂಬಟೆ, ರಜ್ಜು ಕಂಠ, ವೇದ ಶತಭಿಷ, ನಾಡಿ ಆದಿನಾಡಿ, ಒಳನಾಳ, ಕಾಕ ಪಕ್ಷಿ, ಪುರುಷಲಿಂಗ ತ್ರಿಯಕ್ ಮುಖ ಆಗಿರತಕ್ಕಂಥದ್ದು, ಗುಣ ಕ್ಷಿಪ್ರ ಗುಣ.
ಇನ್ನು ಈ ನಕ್ಷತ್ರದ ಒಂದು ದೇಹದಲ್ಲಿನ ಆಧಿಪತ್ಯವನ್ನ ನೋಡೋದಾದ್ರೆ ಕರುಳು ಮತ್ತು ಹೊಟ್ಟೆಯ ಭಾಗವನ್ನ ಪ್ರತಿಬಿಂಬಿಸ್ತದೆ. ಇನ್ನು ನಕ್ಷತ್ರದ ನೋಟ ಸಮನೋಟ, ನಕ್ಷತ್ರದ ಬಣ್ಣ ಕಪ್ಪು ಆಗಿರುವಂತದ್ದು, ನಕ್ಷತ್ರದ ಸ್ಥಳಾಧಿಪತ್ಯ ನಗರ ವಾತ್ಸವ ಆಗಿರುವಂತದ್ದು, ಪಂಚಭೂತದಲ್ಲಿನ ತತ್ವ ಅಗ್ನಿ ತತ್ವ ಆಗಿದೆ, ನೈವೇದ್ಯ ಒಡೆ ಆಗಿರುವಂತದ್ದು. ಇನ್ನು ಪೂಜಿಸಬೇಕಾಗಿರತಕ್ಕಂತ ದೇವತೆ ಶ್ರೀ ಗಾಯತ್ರಿ ದೇವಿ ಆಗಿರುವಂತದ್ದು. ಗಾಯತ್ರಿ ಮಾತೆಯನ್ನ ಸದಾ ಸ್ಮರಣೆಯಲ್ಲಿಟ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆಗಳು ನೋಡೋದಾದ್ರೆ 2, 6, 7 ನಿಮ್ಮ ನಕ್ಷತ್ರದ ಅದೃಷ್ಟದ ಸಂಖ್ಯೆಗಳು. ಅದೃಷ್ಟದ ಬಣ್ಣ ಕಡು ನೀಲಿ ಮತ್ತು ಬಿಳಿ ಬಣ್ಣ ಆಗಿರುವಂತದ್ದು. ಅದೃಷ್ಟದ ವಾರಗಳು ಬುಧವಾರ ಮತ್ತು ಶನಿವಾರ ಆಗಿದೆ. ಅದೃಷ್ಟದ ರತ್ನ ಪಚ್ಚೆ ಮತ್ತು ಪಚ್ಚೆ ಮಣಿ ಆಗಿರುವಂತದ್ದು. ಇನ್ನು ಅದೃಷ್ಟದ ಲೋಹ ಹಿತ್ತಾಳೆ ಆಗಿದೆ. ಇನ್ನು ವಿಶೇಷತೆಗಳು ಏನು ಅಂತಂದ್ರೆ ನೋಡಿ, ಈ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ರು ಈ ನಕ್ಷತ್ರದ ವಿಶೇಷತೆ ಏನು ಅಂತ ಚುಟುಕಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಅಭಿಪ್ರಾಯವನ್ನ ತಿಳಿಸಿ. ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ. 27 ನಕ್ಷತ್ರದವರ ಬಗ್ಗೆ ವಿಡಿಯೋಗಳು ಸಿಗ್ತವೆ. ನಿಮಗೆ ಇದೆ 25 ಪಾಯಿಂಟ್ಗಳು. ನಿಮಗೆ ಇಷ್ಟವಾಗಿರತಕ್ಕಂತ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ, ನಕುಲ ಸಹದೇವರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು. ಮತ್ತೆ ಶ್ರೀಮತಿ ಪಂಡರ ನಾಯಕ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವಿಶೇಷವಾಗಿರತಕ್ಕಂತಹ ಮಹನೀಯರು. ಹಸ್ತ ನಕ್ಷತ್ರದಲ್ಲಿ ನಕುಲ ಸಹದೇವರು ಜನಿಸಿರ್ತಕ್ಕಂಥದ್ದು ಬಹಳ ವಿಶೇಷ ಇದು. ಜೊತೆಗೆ ಈ ನಕ್ಷತ್ರದವರಿಗೆ ಪೂರ್ಣ ಆಯಸ್ಸು 94 ವರ್ಷಗಳ ಮೇಲ್ಪಟ್ಟು ಆಯಸ್ಸು ನಿರ್ಣಯವಾಗಿರ್ತಕ್ಕಂಥದ್ದು. ಗೋಚರ ಲಕ್ಷಣಗಳಲ್ಲಿ ಹಸ್ತ ನಕ್ಷತ್ರದ ಹಸ್ತದ ಆಕಾರದಲ್ಲಿರ್ತಕ್ಕಂಥದ್ದು. 5 ನಕ್ಷತ್ರಗಳ ಪುಂಜವೇ ಈ ಗೋಚಾರ ಲಕ್ಷಣಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ದಶಾರಂಭ ಅಂದ್ರೆ ಜನನ ಕಾಲದಲ್ಲಿ ಚಂದ್ರ ಮಹಾದಶೆ ನಡೀತಕ್ಕಂಥದ್ದು. ಇಂತಹ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ತಾವೇ ಪುಣ್ಯವಂತರು, ಭಾಗ್ಯವಂತರು ಅಂತ ಹೇಳ್ಬೋದು. ಜೊತೆಗೆ ತಾಯಿ, ನೀವು ಯಾವತ್ತಿಗೂ ಮಾತೆ ಗಾಯತ್ರಿ ದೇವಿಯನ್ನ ಆರಾಧನೆ ಮಾಡುವಂತದ್ದು, ಪೂಜೆ ಮಾಡ್ತಕ್ಕಂಥದ್ದು, ಸೂರ್ಯನಾರಾಯಣ ಸ್ವಾಮಿಯನ್ನ ಪೂಜಿಸ್ತಕ್ಕಂಥದ್ದು, ಆರಾಧಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಖಂಡಿತವಾಗಿ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಮಾತೆ ನಿಮಗೆ ಸದಾ ಆಶೀರ್ವಾದವನ್ನ ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.